ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ದಸರಾ ಹಬ್ಬದ ಪ್ರಯುಕ್ತ ಯಲ್ಲಮ್ಮ ದೇವಸ್ಥಾನದಲ್ಲಿ ಅದ್ಧೂರಿ ಪೂಜೆ. ಕಂಬಾರ ಸಮಾಜದ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ವ್ಯಕ್ತಿ ಕ್ಷಮೆಗೆ ಆಗ್ರಹ. ಗಂಜ್ ಕಾಲೋನಿಯಲ್ಲಿ 2ನೇ ದಿನದ ದಸರಾ ದರ್ಬಾರ್. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹ. ಈಗ ವಾರ್ತೆಗಳ ವಿವರ. ದಸರಾ ಹಬ್ಬದ ಅಂಗವಾಗಿ ನಗರದ ಪಬ್ಲಿಕ್ ಗಾರ್ಡನ್ ಬಳಿ ಇರುವ ಯಲ್ಲಮ್ಮ ದೇವಸ್ಥಾನದಲ್ಲಿ ಘಟ ಸ್ಥಾಪನೆ ಮಾಡಲಾಯಿತು. ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡಿರುವ ದೇವಸ್ಥಾನ, ರಸ್ತೆ ಬದಿಯಲ್ಲೂ ಸಹ ಕಂಗೊಳಿಸುತ್ತಿರುವ ದೀಪಗಳು, ಭಕ್ತರನ್ನು ಆಕರ್ಷಿಸುತ್ತಿರುವ ದೇವಸ್ಥಾನ, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ನಗರದ ಪಬ್ಲಿಕ್ ಗಾರ್ಡನ್ ಪಕ್ಕದಲ್ಲಿರುವ ಪ್ರತಿಷ್ಠಿತ ಯಲ್ಲಮ್ಮ ದೇವಿಯ ದೇವಸ್ಥಾನದಲ್ಲಿ ದಸರಾ ಹಬ್ಬ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ದೇವಿಗೆ ವಿಶೇಷವಾದ ನಿಂಬೆ ಹಣ್ಣಿನಿಂದ ತಯಾರಿಸಿದ ಹಾರವನ್ನು ದೇವಿಗೆ ಅರ್ಪಿಸಲಾಗಿತ್ತು. ಬಳಿಕ ಗರ್ಭಗುಡಿಯಲ್ಲಿ ನವರಾತ್ರಿ ಪ್ರಾರಂಭವಾದ ಹಿನ್ನೆಲೆ ಘಟ್ಟ ಸ್ಥಾಪನೆ ಮಾಡಲಾಯಿತು. ಬಳಿಕ ದೇವಿಗೆ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಮಹಾಮಂಗಳಾರತಿ ಸಮಯದಲ್ಲಿ ಭಕ್ತರು ನಗಾರಿ, ಜಾಂಗಟಿ, ತಾಳ ಮತ್ತು ಚಪ್ಪಾಳೆಗಳನ್ನು ಬಾರಿಸುತ್ತಾ ಹರ್ಷೋದ್ಗಾರದೊಂದಿಗೆ ದೇವಿಗೆ ಜೈ ಘೋಷಗಳನ್ನು ಕೂಗುತ್ತಾ ಭಕ್ತರು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಬಳಿಕ ಕೆಲವು ಭಕ್ತರು ದಾಂಡಿಯಾ ಕೋಲಾಟವಾಡಿ ಭಕ್ತರ ಗಮನ ಸೆಳೆದರು. ಕಲಬುರಗಿ ನಗರದ ಹಲವು ಗಣ್ಯರು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿರುವ ಭಕ್ತರು ಬಂದು ದೇವಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ದೇವಿಯ ಭಕ್ತಿಗೆ ಪಾತ್ರರಾದರು. ನಂತರ ಹಲವು ಭಕ್ತರು ಮಾತನಾಡಿದರು. ನವರಾತ್ರಿ ಮಹೋತ್ಸವ 2025ರ ನವರಾತ್ರಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಮ್ಮ ಶ್ರೀ ಯಲ್ಲಮ್ಮ ಟೆಂಪಲ್ ಟ್ರಸ್ಟ್ ಹಾಗೂ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜ ಪಾಂಬಡಿ ಫಂಡ್ ವತಿಯಿಂದ ಈ ವರ್ಷ ವಿಜೃಂಭಣೆಯಿಂದ ನಾವು ಆಚರಿಸುತ್ತಿದ್ದೇವೆ.
ನಮ್ಮ ಶ್ರೀ ಯಲ್ಲಮ್ಮ ಟೆಂಪಲ್ ಟ್ರಸ್ಟ್ನ ಚೇರ್ಮನ್ರವರಾದ ಡಾಕ್ಟರ್ ರಾಜು ಬಿ ಜವಳ್ಕರ್ ಅವರು ಹಾಗೂ ಅವರು ರಾಷ್ಟ್ರೀಯ ಅಧ್ಯಕ್ಷರು ಆಲ್ ಇಂಡಿಯಾ ಬಹುಸಾರ್ ಕ್ಷತ್ರಿಯ ಸಮಾಜ್, ಶ್ರೀ ಅನಿಲ್ ಕುಮಾರ್ ಜವಳ್ಕರ್ ಅವರು ಸೆಕ್ರೆಟರಿ ಟ್ರೆಜರರ್ ಇದ್ದಾರೆ ನಮ್ಮ ಶ್ರೀ ಯಲ್ಲಮ್ಮ ಟೆಂಪಲ್ ಟ್ರಸ್ಟ್ನ, ಹಾಗೂ ಅವರು ಸಮಾಜದ ಅಧ್ಯಕ್ಷರು ಆಗಿದ್ದಾರೆ. ಈ ಸಲದ ನವರಾತ್ರಿ ಮಹೋತ್ಸವ 2025 ಚೇರ್ಮನ್ ಆದರೆ ಶ್ರೀ ಸಂಜಯ್ ಎಂ ಜವಳ್ಕರ್ ಅವರು, ಹಾಗೂ ಕೋ ಚೇರ್ಮನ್ ಅದಾರೆ ಶ್ರೀ ಸುನೀಲ್ ಜಬ್ಡೆ ಅವರು, ಹಾಗೂ ಕೋರ್ ಚೇರ್ಮನ್ ಅದಾರೆ ಶ್ರೀ ರಾಮಕೃಷ್ಣ ಕಾನ್ಕುರ್ತೆ ಅವರು. ದಿನಾಲು ನಮ್ಮ ನವರಾತ್ರಿ ಮಹೋತ್ಸವದ ನಮ್ಮ ಯಲ್ಲಮ್ಮ ದೇವಿಗೆ ಭಗವತಿಗೆ ದಿನಾಲು ಮಹಾ ಆರತಿ ಮಹಾ ಪೂಜೆ ರಾತ್ರಿ ಸಾಯಂಕಾಲ 8 ಗಂಟೆಗೆ ಪ್ರಾರಂಭ ಆಗ್ತಾಯಿದೆ. ತಾವು ಭಕ್ತಾದಿಗಳು ದಿನಾಲು ಬಂದು ನಮ್ಮ ದೇವಿಯ ದರ್ಶನವನ್ನು ಭಗವತಿಯ ದರ್ಶನವನ್ನು ಪಡೆದು ಕೃತಾರ್ಥರಾಗಿ ಮಹಾಪ್ರಸಾದವನ್ನು ತಾವು ಗ್ರಹಿಸಿ ನಂತರ ನಮ್ಮ ಈ ಪ್ರಾಂಗಣದಲ್ಲಿ ಹಲವಾರು ನೃತ್ಯ, ಗರ್ಭ, ದಾಂಡಿಯಾ, ಮ್ಯೂಸಿಕಲ್ ನೈಟ್ ಹಾಗೂ ಇನ್ನಿತರ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ತಾವರು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಹಾರ್ದಿಕವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಇವತ್ತು ಗರ್ಭ ಅವರು ದಾಂಡಿಯಾ ಇದೆ. ಇವತ್ತು ಈಗ ಮಹಾ ಆರತಿ ಆಯಿತು, ಪೂಜೆ. ನನ್ನ ಹೆಸರು ರಾಮಚಂದ್ರ ಬಾಸುತ್ಕರು. ನಾನು ಸಮಾಜದ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಬಹುಸಾರ್ ಕ್ಷತ್ರಿಯ ಪಾಂಬಡಿ ಫಂಡ್ ಸಮಾಜದ ವತಿಯಿಂದ ಆಯೋಜಿಸಲಾಗಿರೋ ನವರಾತ್ರಿ ಮಹೋತ್ಸವದ ಅಂಗವಾಗಿ ಎಲ್ಲರಿಗೂ ಗುಲ್ಬರ್ಗ ಜನತೆ ಎಲ್ಲರಿಗೂ ಶುಭಾಶಯಗಳು. ಎಲ್ಲರ ಭಕ್ತಾದಿಗಳಲ್ಲಿ ವಿನಂತಿ ಏನೆಂದರೆ ಪ್ರತಿದಿನಾಲೂ 8 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ ಮತ್ತು ಮಹಾಪ್ರಸಾದ ಇರುತ್ತೆ. ಹಾಗಾಗಿ ಎಲ್ಲ ಭಕ್ತರು ಬಂದು ದೇವಿಯ ಆಶೀರ್ವಾದ ಪಡೆದು ಚಟುವಟಿಕೆಯಲ್ಲಿ ಭಾಗವಹಿಸಬೇಕಾದ್ರೆ ವಿನಂತಿಸುತ್ತೇನೆ. ನನ್ನ ಹೆಸರು ಮಹೇಶ್ ದೊಡ್ಡಜರಾವ್ ಬೇದ್ರೆ. ನಾನು ಇಲ್ಲಿ ಟ್ರಸ್ಟಿ ಅಂಥೇಳಿ ಕೆಲಸ ಮಾಡ್ತಾಯಿದ್ದೀನಿ. ಕ್ಷತ್ರಿಯ ಸಮಾಜದಿಂದ ಸಮಸ್ತ ಬಂಧು ಭಗಿನಿಯರಿಗೆ ಹಾರ್ದಿಕ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಈ ದಸರಾ ಹಬ್ಬಕ್ಕೆ ನಮ್ಮ ಯಲ್ಲಮ್ಮ ಟೆಂಪಲ್ನಲ್ಲಿ ಬಹಳ ವಿಜೃಂಭಣೆಯಿಂದ ವರ್ಷ ಆಚರಿಸ್ತಾರೆ. ಇಲ್ಲಿ ದಾಂಡಿಯಾ ಇರ್ತದೆ, ಆಮೇಲೆ ರಂಗೋಲಿ ಕಾಂಪಿಟೇಷನ್ ಇರ್ತದೆ, ಆಮೇಲೆ ಫ್ಯಾನ್ಸಿ ಡ್ರೆಸ್ ಇರ್ತದೆ. ಡೈಲಿ ಏನಪ್ಪ ಆರತಿ ನಂತರ ಪ್ರಸಾದ ಇರ್ತದೆ. ಭಕ್ತರು ಏನಪ್ಪ ಅಂದ್ರೆ ಪ್ರಸಾದ ಮಾಡ್ತಾರೆ. 8 ಗಂಟೆಗೆ ಏನಪ್ಪ ಅಂದ್ರೆ ಮತ್ತು ಆರತಿ ಆಗ್ತದೆ. ಆರತಿ ಸಮಯದಲ್ಲಿ ಆರತಿ ಪೂಜೆ ಮಾಡಿಸ್ತಾರೆ. ಸಮಾಜ ಜನ ಪೂಜೆ ಮಾಡ್ತಾರೆ. ಆಮೇಲೆ ಬೇರೆ ಹಿಂದೂಗಳು ಬಂದು ಏನಪ್ಪ ಪೂಜೆ ಬರ್ಸ್ತಾರೆ. ಇಲ್ಲಿ ಬರ್ಸಿ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಆರತಿ ಮಾಡ್ತಾರಲ್ಲ. ಇಲ್ಲಿ ನಮ್ಮದೇ ಸಮಾಜ ಜನ ಆರತಿ ಮಾಡಬೇಕಂತ ಇಲ್ಲ, ಬೇರೆ ಸಮಾಜದವರು ಬಂದು ನಮ್ಮ ಹತ್ರ ಆರತಿ ಮಾಡ್ತಾರೆ. ಆಮೇಲೆ ಎಲ್ಲ ಪೊಲಿಟಿಕಲ್ ಇವತ್ತಿನ ದಿವಸ ಇವತ್ತು ಆರತಿ 8 ಗಂಟೆಗೆ ಆರತಿ ಆಯಿತು, ಘಟಸ್ಥಾಪನೆ ಆಯಿತು. ಸಂಜೆ 6 ಗಂಟೆಗೆ ಅದು ಘಟಸ್ಥಾಪನೆ ಆಯಿತು. ಜೊತೆಗೆ ಬಂದು ಹೋಮ ಹವನ ಆಯಿತು. ಹೋಮ ಹವನ ಆದಮೇಲೆ ಘಟಸ್ಥಾಪನೆ ಆಮೇಲೆ ಆರತಿ ಆಯಿತು. ಈಗೇನಪ್ಪ ಅಂದ್ರೆ ದಾಂಡಿಯಾ ಕಾರ್ಯಕ್ರಮ ಶುರು ಆಗುತ್ತೆ. ಈಗ ನನ್ನ ಹೆಸರು ರವೀಂದ್ರ ಮಾಡೋದ್ಕರ್ ಅಂಥೇಳಿ. ನಾನಿಲ್ಲಿ ಇದೇ ಸಮಾಜದಲ್ಲಿ ಪೇರೆಂಟ್ ಬಾಡಿ ಮೀಟಿಂಗ್ ಮೆಂಬರ್ ಆಗಿ. भावसार क्षत्रिय समाज पांबडी फंड चे हां भावसार क्षत्रिय समाज पांबडी फंडचे महिला मंडळचे मी प्रेसिडेंट रेणुका लक्ष्मीकांत महेंद्रकर बोलत आहे. सगळ्यांना माझं सगळ्यांना दसऱ्याचं शुभेच्छा आहे. हां नवरात्रीचे देवीचे शुभेच्छा आहे. सगळेजण इकडे या, जवळाला या तुम्ही. इकडे दरवर्षीसारखं आम्ही ह्या वर्षी पण सगळे कार्यक्रम मोठ्या प्रमाणात करायला लागलेत. आणि इकडे खूप मोठ्या प्रमाणात आरती असते, खूप लोक येतात आणि प्रसाद वाटप असते आणि दांड्याचे डान्स वगैरे असतं आहे. सगळेजण येऊन पार्टिसिपेट करू शकता इकडे दांड्यामध्ये. तर आणि इकडे देवीचा आशीर्वाद घ्यायला हां देवीचा आशीर्वाद घ्या. तुमचे काय इच्छा असेल ते देवी पूर्ण करते. आमचे हे देवीचं आहेत. हां
ಧನ್ಯವಾದ. ಈ ಸಂದರ್ಭದಲ್ಲಿ ಯಲ್ಲಮ್ಮ ದೇವಿಯ ದೇವಸ್ಥಾನದ ಕಮಿಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯ ಮಂಡಳಿ ಸೇರಿದಂತೆ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ಕಂಬಾರ ಸಮಾಜವನ್ನು ಅವಮಾನಿಸಿದ ವಿಶ್ವಕರ್ಮ ಸಮಾಜದ ಮುಖಂಡ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಮಾನನಷ್ಟ ಮೊಕದ್ದಮೆ ಹಾಕುತ್ತೇವೆ ಎಂದು ಕರ್ನಾಟಕ ರಾಜ್ಯ ಕಂಬಾರ ಸಂಸ್ಥೆಯ ಜಿಲ್ಲಾ ಘಟಕದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ವಿಶ್ವಕರ್ಮ ನಿಗಮ ಮಂಡಳಿಗೂ ಕಂಬಾರರಿಗೂ ಯಾವುದೇ ಸಂಬಂಧ ಇಲ್ಲ. ಕಂಬಾರ ಎಂದು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬಂದು ವಿಶ್ವಕರ್ಮ ಮಂಡಳಿಯಲ್ಲಿ ಸೌಲಭ್ಯಗಳನ್ನು ಪಡೆದುಕೊಂಡರೆ ಅಂತವರ ವಿರುದ್ಧ ಸುಳ್ಳು ಜಾತಿ ದುರುಪಯೋಗದ ವಿರುದ್ಧ ಪ್ರಕರಣ ದಾಖಲಿಸಬೇಕು ಎಂದು ವಿಶ್ವಕರ್ಮದ ಮುಖಂಡ ದೇವೇಂದ್ರ ದೇಸಾಯಿ ಕಲ್ಲೂರ್ ಹೇಳಿರುತ್ತಾರೆ. ಜಿಲ್ಲಾಡಳಿತ ದೇವೇಂದ್ರ ದೇಸಾಯಿ ಕಲ್ಲೂರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ಕೈಗೊಳ್ಳಬೇಕಾಗುತ್ತದೆ ಎಂದು ಕಂಬಾರ ಸಮಾಜದ ಮುಖಂಡರು ತಿಳಿಸಿದ್ದಾರೆ. ಈ ವಿಷಯ ಹೇಳೋದೇನೆಂದರೆ, ಈ ವಿಷಯದಾಗ ದೇವೇಂದ್ರಪ್ಪ ದೇಸಾಯಿ ಇವರು ಏನು ಮಾಡಿದ್ದಾರೆ ಅಂದ್ರೆ ವಿಶ್ವಕರ್ಮ ಅದಾಗ ಬರಲ್ಲ ಕಂಬಾರ ಅಂತೇಳಿ ಇದು ಮಾಡ್ಯಾರ. ಅವರು ವಿಶ್ವಕರ್ಮ ಕಂಬಾರ ಅಂತೇಳಿ ತೊಗೊಂಡು ಸರ್ಟಿಫಿಕೇಟ್ ಫೇಕ್ ಸರ್ಟಿಫಿಕೇಟ್ ತಂದ್ರೆ ಕೂಡಲೇ ಅವರಿಗೆ ಅರೆಸ್ಟ್ ಮಾಡಬೇಕಂತೇಳಿ ಅಂದರೆ, ಹಾಗಾಗಿ ನಮ್ಮ ಕಂಬಾರ ಸಮುದಾಯಕ್ಕೆ ಅವನ ಹೇಳಿಕೆಯಾಗಿ ಮಾಡಿದ್ದಕ್ಕಾಗಿ ಈ ಪ್ರೆಸ್ ಮೀಟ್ ನಾವು ಮಾಡಿದ್ದೆವು. ಏನು ಉದ್ದೇಶ, ಏನು ಮಾಡಬೇಕು ಈಗ ಅವ್ರ ವಿರುದ್ಧ ಒಂದು ಕ್ರಮ ತಗೋಬೇಕಾಗಿ ತಮಗೆ ವಿನಂತಿಸ್ತೇವೆ. ಏನು ಕ್ರಮ, ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ? ಹಾಂ, ಕಂಪ್ಲೇಂಟ್ ನಾವು ಯಾರಿಗೆ ಕಂಪ್ಲೇಂಟ್ ಕೊಡಬೇಕನ್ನೋ ವಿಚಾರದ ಹೊಂಟಿವಿ. ಕಂಪ್ಲೇಂಟ್ ಕೊಡ್ತೀವಿ. ಅವ್ರು ಏನಂದಾರಂದ್ರೆ, ವಿಶ್ವಕರ್ಮ ನಿಗಮದಾಗ ಫೇತ್ ಸರ್ಟಿಫಿಕೇಟ್ ತಂದಂಥ ಕಂಬಾರಗಳು ಆ ವಿಶ್ವಕರ್ಮದಾಗೂ ಕಂಬಾರರ ವಿಶ್ವಕರ್ಮ ನಿಗಮ ಆಗಿದ್ದು ನಿಗಮ ಅಂತ ಆಗಿದೆ. ಕರಕುಶಲಗಳು 42 ಉಪಜಾತಿಗಳು ಕೂಡಿ ಆಗಿರ್ತಕ್ಕಂಥದ್ದು. ಅದರಂತೆ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಇದರಾಗ ಕೂಡಿ ಆ KPG ನಂಜುಂಡಿ ಅವ್ರನ್ನೂ ಕೂಡಿ ಮಾಡಿದ ಈ ನಿಗಮ ಅದ. ಕಂಬಾರ ಅವರು ಕಂಬಾರು, ನಾವು ಕಂಬಾರು. ಈ ಕಂಬಾರಗಳಿಗೆ ಹಂಗೆ ಇದು ಕಳೆದ ಪರಿಶೀಲನೆ ಮಾಡಿರಿ, ಅವ್ರ ಮೇಲೆ ಮಾನಕ ಮೊಕದ್ದಮೆ ಹಾಕ್ರಿ ಅಂತಂದ್ರೆ ಏನು ಅರ್ಥ ಇದು? ವಿಶ್ವಕರ್ಮ ನಿಗಮ ಎಲ್ಲರಿಗೆ ಸಂಬಂಧಪಟ್ಟಿದ ವಿಷಯ, ಕರಕುಶಲಗಳಿಗೆ. ನಮಗೆ ನಾವು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವರು. ಇರಲಿ, ನಾವು ಸಂಬಂಧ ಇಲ್ಲ, ನಾವೇನು ವಿಶ್ವಕರ್ಮ ಅಂತೇಳಿ ಬರ್ಸ್ಲಾಗತ್ತಿಲ್ಲ. ಅಲ್ಲಿ ಕಂಬಾರ ಅಂತ ಕಂಬಾರೇ ಬರ್ಲಾಗತ್ತಿ, ಹಿಂದೂ ಕಂಬಾರ ಅಂತ ಬರ್ಸ್ಲಾಗತ್ತಿ. ಅವ್ರು ಹಿಂದೂ ವಿಶ್ವಕರ್ಮ ಅಂತ ಅವ್ರು ಬರ್ಸ್ತಾರೆ. ಅದೇ ಈ ಮುಂದೆ ಕ್ರಮ ಏನಂದ್ರೆ, ಈ ದೇವೇಂದ್ರಪ್ಪ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ತಪ್ಪ, ಹಾಗೂ ಇದು ನಾವು ಹೇಳಿದ ಹೇಳಿಕೆ ತಪ್ಪು ಕೊಟ್ಟಿದ್ದೀನಿ ಅಂತೇಳಿ ಅಂದು ಇಲ್ಲಿ ಬಂದು ಕ್ಷಮೆ ಆಶೆನ ಕೇಳಬೇಕಾಗಿ ನಮ್ಮದು ಆಗ್ರಹ. ಇದಿಲ್ಲ ಅಂದರೆ ಕಂಪ್ಲೇಂಟ್ ಕೊಡ್ತೇವೆ ನಾವು, ಜಿಲ್ಲಾಧಿಕಾರಿಗಳಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ. ನನ್ನ ಹೆಸರು ಮಹಾರುದ್ರ ಕಂಬಾರ್, ಕಂಬಾರ ಸಮಾಜದ ಯುವ ಮುಖಂಡ. ನಮ್ಮ ಮಹಾರುದ್ರ ಕಂಬಾರ ಜಿಲ್ಲಾ ಅಧ್ಯಕ್ಷರ ವತಿಯಿಂದ ಪ್ರೆಸ್ ಮೀಟ್ ಮಾಡಲಾಯಿತು. ಇವತ್ತು ಎದರ ಸಲುವಾಗಪ್ಪ ಅಂತಂದರೆ, ದೇವೇಂದ್ರ ದೇಸಾಯಿ ಕಲ್ಲೂರು ಅಂತೇಳಿ ಒಬ್ಬ ವಿಶ್ವಕರ್ಮ ಸಮಾಜ ಅಂತೇಳಿ ಅದು ಏನೇ ಅವರು ಮೂಲ ಆಧಾರಿತದ ಸರ್ಟಿಫಿಕೇಟ್ ತೊಗೊಂಡು ಬಂದವರು ಭೀ ಅವ್ರಿಗೆ ವಿಶ್ವಕರ್ಮ ಸಮಾಜ ತೊಗೋಬಾರ್ದು, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಯಾವುದೇ ಅನುದಾನ ಕೊಡಬಾರ್ದು ಅಂತ ಅವ ಹೇಳಿದ್ದಾನೆ. ಈಗ ವಿಶ್ವಕರ್ಮ ಸಮಾಜ ಎಂಬುದು ಏನು ಒಂದು ಜಾತಿ ಅದನ, ಒಂದು ಧರ್ಮ ಅದ, ಏನದ ಅಂದ್ರೆ ನಂಗೇನೂ ತಿಳಿತಾ ಇಲ್ಲ. ವಿಶ್ವಕರ್ಮ ಸಮಾಜದಾಗ ಸುಮಾರು 41 ಉಪಜಾತಿಗಳು ಸೇರಿ ಒಂದು ನಿಗಮ ಮಾಡಿದ್ದಾರೆ. ಅದರೊಳಗೆ ಸರ್ಕಾರದಿಂದ ಎಲ್ಲನೂ ಏನೇನು ಕೊಡಬೇಕು ಈ ಜಾತಿಗಳು ಎಂಬುದು ಅದ. ಈಗ ನಾವು ಕಂಬಾರಿಕೆ ಮಾಡ್ತೀವಿ, ಇವ್ರು ಕಂಬಾರು ವಿಶ್ವಕರ್ಮದಾಗ ಬರಲ್ಲ ಅಂತಾರೆ. ಈಗ ಅವರು ಅಗಸಲರೇ ಇರಲಿ, ಬಡಿಗೆರೇ ಇರಲಿ, ಏನೇ ಕುಶಲ ಕರ್ಮಿಗಳು ಮಾಡೋವಂಥ ವರ್ಕ ನಾವು ಕಂಬಾರಿಕೆದವ್ರು ಕಬ್ಬಣ್ಣಿಂದ ಮಾಡಿಕೊಟ್ಟಾದ ಬಳಕೆ ಮಾಡಿದ್ದದ. ಯಾರು ಭೀ ಅಲ್ಲಿ ಯಾರೇನು ಉಗುರಿಲಿಂದ ಕೆತ್ತು ಮಾಡಿಲ್ಲ, ಯಾರೇನು ಅವ್ರ ಕೈಲಿಂದ ಕೆತ್ತೇನು ಮಾಡಿದಲ್ಲ. ನಾವು ಕಂಬಾರಿಕೆ ಕಬ್ಬಿಣ ನಮ್ಮ ಇದರ ರೂಪಲಿಂದ ಕೆತ್ತಿ ಮಾಡಿಕೊಟ್ಟಾದ ಬಳಕ ಮಾಡಿದದ. ಇವ ನಮ್ಮ ಸಮಾಜ ಬಗ್ಗೆನೇ ಯಾವಾಗ ಮಾತಾಡಕತ್ತಾನಂದ್ರೆ ಇದ್ರ ಬಗ್ಗೆ ಸರ್ಕಾರ ಕೂಡಲೇ ಜಿಲ್ಲಾಧಿಕಾರಿ ಅದರೊಳಗೆ ಮುತುವರ್ಜಿ ತೋರಿಸಿ ಅವನ ಮ್ಯಾಗ ಕಂಪ್ಲೇಂಟ್ ರೈಸ್ ಮಾಡಬೇಕು. ಇಲ್ಲಪ್ಪ ಅಂದರೆ ಮುಂದಿನ ದಿನಗಳಾದಾಗ ಜಿಲ್ಲಾಧಿಕಾರಿಗೆ ಮುತ್ತಿಗೆ ಹಾಕಬೇಕಂತ ನಮ್ಮ ಸಮಾಜ ಕಡೆಯಿಂದ ವತಿಯಿಂದ ಅಂತೇಳಿ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊತಿದ್ವಿ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಗಂಜ್ ಕಾಲೋನಿಯಲ್ಲಿ 2ನೇ ದಿನದ ದಸರಾ ದರ್ಬಾರ್. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಶಟಸ್ಥಲ ಬ್ರಹ್ಮವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಶರನ್ನವರಾತ್ರಿ ದಸರಾ ದರ್ಬಾರ್ ಪ್ರಾರಂಭವಾಗಿದೆ. ನಗರದ ಗಂಜ್ ಕಾಲೋನಿಯಲ್ಲಿರುವ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ದಸರಾ ಮಹೋತ್ಸವದ ಅಂಗವಾಗಿ ಶರನ್ನವರಾತ್ರಿ ದಸರಾ ದರ್ಬಾರ್ ಕಾರ್ಯಕ್ರಮದ 2ನೇ ದಿನವಾದ ಇಂದು ಕಡಗಂಚಿ ಮಠದ ಶ್ರೀ ಶಟಸ್ಥಲ ಬ್ರಹ್ಮವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇಷ್ಟಲಿಂಗ ಪೂಜೆ ನೆರವೇರುತ್ತದೆ. ಇಷ್ಟಲಿಂಗ ಪೂಜೆಯಲ್ಲಿ ಶ್ರೀಮತಿ ಕಸ್ತೂರಿ ಜಗನ್ನಾಥ್ ಜಿಲ್ಲಾ, ಶ್ರೀಮತಿ ಕೇಸರಬಾಯಿ ಬಾಲಚಂದ್ರ ಮೋರೆ, ಮಲ್ಲೇಶ್ವರಿ ಶಿವರಾಜ್ ಕರ್ಲಗಿ ಮೂವರು ದಂಪತಿಗಳು ಕುಟುಂಬ ಸಮೇತರಾಗಿ ಭಾಗವಹಿಸಿ ಇಷ್ಟಲಿಂಗ ಪೂಜೆಯಲ್ಲಿ ಭಾಗವಹಿಸಿದರು. ನಂತರ 108 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವಿರುತ್ತದೆ. ಬಳಿಕ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ. ದಸರಾ ಹಬ್ಬದ ಅಂಗವಾಗಿ ಶ್ರೀ ಅಂಬಾಭವಾನಿ ಭಾವಚಿತ್ರಕ್ಕೂ ಮತ್ತು ಘಟ್ಟಕ್ಕೆ ಪೂಜೆ ಸಲ್ಲಿಸಲಾಯಿತು. ಅಂಬಾಭವಾನಿ ದೇವಸ್ಥಾನದ ಅರ್ಚಕರಾದ ಶ್ರೀ ಮಲ್ಲಯ್ಯ ಸ್ವಾಮಿ ಅವರು 11 ದಿನಗಳ ಕಾಲ ದೇವಿಗೆ ವಿವಿಧ ಅಲಂಕಾರಗಳು ನೆರವೇರಿಸುತ್ತಾರೆ. ಇಂದಿನಿಂದ 11 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ 8 ರಿಂದ 11ರವರೆಗೆ ದೇವಿಯ ಪಾರಾಯಣ ಮತ್ತು ಇಷ್ಟಲಿಂಗ ಪೂಜೆ ನೆರವೇರುತ್ತದೆ. ಬಳಿಕ ಶ್ರೀ ವೀರಭದ್ರ ಶಿವಾಚಾರ್ಯ ಪಂಪಾಪತಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಶಟಸ್ಥಲ ಬ್ರಹ್ಮ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಗುರುಗಳು ಸಾವರದೇವರ ಸಂಸ್ಥಾನ ಮಠ, ಬಿಚ್ಚಾಲಿ, ಮಠಮಾರಿ, ಗಬ್ಬೂರು, ಸುಲೇಪೇಟ್, ಕಡಗಂಚಿ ಅಷ್ಟ ಮಠಾಧಿಪತಿಗಳ ಶರನ್ನವರಾತ್ರಿ ದಸರಾ ಮಹೋತ್ಸವ ಕಲಬುರಗಿ ಮಹಾನಗರದಲ್ಲಿ ನಮ್ಮ ಗಂಜ್ ಕಾಲನಿಯ ಅಂಬಾಭವಾನಿ ದೇವಸ್ಥಾನ ಕಮಿಟಿಯ ಅವರ ಹರಕೆಯ ಮೇರೆಗೆ ಕಡಗಂಚಿ ಅಪ್ಪ ಅವರು 2000 ಇಸ್ವಿಯಲ್ಲಿ ಜಗಜ್ಜನನಿ ಅಂಬಾಭವಾನಿಯನ್ನು ಸ್ಥಾಪನೆಗೆ ಬಂದಿದ್ದರು. 25 ವರ್ಷದ ನಂತರ ಕಡಗಂಚಿ ವೀರಭದ್ರ ಶಿವಾಚಾರ್ಯ ಗುರುಗಳ ದಸರಾ ದರ್ಬಾರ ಕಾರ್ಯಕ್ರಮ ಗಂಜ್ ಕಾಲನಿ ದೇವಸ್ಥಾನದ ಕಮಿಟಿಯವರ ಹರಕೆಯ ಮೇರೆಗೆ ಕಲ್ಯಾಣ ಕರ್ನಾಟಕದ ತುಂಬ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಎಲ್ಲ ಕಡೆ ವೀರಭದ್ರ ಶಿವಾಚಾರ್ಯ ಗುರುಗಳ ದಸರಾ ದರ್ಬಾರ ಕಾರ್ಯಕ್ರಮ ಯಾವ ರೀತಿ ನಡೀತದೆ ಕೇಳಿದ್ರೆ, ತುಳಜಾಪುರ ಅಂಬಾಭವಾನಿ ದಸರಾ ದರ್ಬಾರ ಒಂದು ರಾಜಗುರು ಪರಂಪರೆ ಮೈಸೂರಲ್ಲಿ ನಡೆದ್ರೆ, ಗುರು ಪರಂಪರೆ ಗುರುವಿನ ದರ್ಬಾರ ಎಲ್ಲಿ ನಡೆದಂದ್ರೆ ಅದು ನಮ್ಮ ಅಂಬಾಭಾವಿ ದೇವಸ್ಥಾನದ ಕಮಿಟಿಯವರ ದೇವಸ್ಥಾನ ಗಂಜ್ ಕಾಲನಿಯಲ್ಲಿ ನಡೆದ. ಬಂಧುಗಳೇ, ಶರಣ ಬರವೆ ಎಮಗೆ ಜೀವಾಳವಯ್ಯ, ಇವನ್ಯಾರವನೆಂದಡೆ, ಇವ ನಮ್ಮವ, ಇವ ನಮ್ಮ ಮನೆ ನಿಂದ್ರಸಯ್ಯ, ಕೂಡಲ ಸಂಗಮ ದೇವ ಎನ್ನುವಾಗೆ ಸಿದ್ಧಾಂತ ಶಿಖಮಣಿ, ವಚನ ಸಾಹಿತ್ಯ ಮತ್ತು ಜಗಜ್ಜನನಿ ದೇವಿಯ ಪುರಾಣ ನಮ್ಮ ನಾಗಲಿಂಗಯ್ಯ ಹಿರೇಮಠ ಅವರು ದೇವಿ ಪುರಾಣವನ್ನು ಹೇಳಲಿದ್ದಾರೆ. ಪ್ರತಿದಿನ ಸಾಯಂಕಾಲ ದೇವಿ ಪುರಾಣ, ಬೆಳಗ್ಗೆ ಶ್ರೀಗಳ ವೀರಭದ್ರ ಶಿವಾಚಾರ್ಯ ಬಿಚ್ಚಾಲಿ ಅಪ್ಪ ಅವರು ಹಾಗೂ ಕಡಗಂಚಿ ಅಪ್ಪ ಅವರ ಇಷ್ಟಲಿಂಗ ಮಹಾಪೂಜೆ. ಪೂಜೆ ಆದ ತಕ್ಷಣ 108 ಮುತ್ತೈದೆಯರು ಉಡಿ ತುಂಬ ಸಮಾರಂಭ ಆದಮೇಲೆ ಎಲ್ಲ ಮನುಜ ಮತ್ತು ವಿಶ್ವಶಾಂತಿಗೆ ಎನ್ನುವ ಹಾಗೆ ಬಂದಂಥ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಅಂಬಾಭಾಯಿ ದೇವಸ್ಥಾನ. ಎಲ್ಲರಿಗೂ ಮಹಾಪ್ರಸಾದ ಬೆಳಗ್ಗಿನೂ ಇರ್ತದೆ, ಸಾಯಂಕಾಲ ಪುರಾಣ ಪ್ರವಚನ ಆದ ತಕ್ಷಣ ಮತ್ತೆ ಪ್ರಸಾದ ಇರ್ತದೆ. ಈ ಎಲ್ಲ ಸೇವೆ
ಸಹಾನುಭೂತಿಯಿಂದ ಸದ್ಭಾವನೆಯಾಗಿ ಮಾಡ್ತಕ್ಕಂಥ ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಭಕ್ತಿಯಿಂದ ಸಮರ್ಪಣೆ ಮಾಡಲಿದ್ದಾರೆ. ಶರನ್ನವರಾತ್ರಿ ದಸರಾ ದರ್ಬಾರ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕೆಂದು ಕಳಕಳಿಯ ಮನವಿ. ಪಂಪಾಪತಿ ಮರದೇವರು ಕಡಗಂಚಿ ಮಠ ಹರಕೆ ಮಾಡಿಕೊಳ್ತಿದ್ದೇನೆ ಪಂಚ ಕಮಿಟಿ ವತಿಯಿಂದ. ಈ ಸಂದರ್ಭದಲ್ಲಿ ವೀರಭದ್ರ ಶಿವಾಚಾರ್ಯರು, ಪಂಪಾಪತಿ ದೇವರು ಗೌರವಾಧ್ಯಕ್ಷ ರಾಜಶೇಖರ್ ಬೊಮ್ಮನಹಳ್ಳಿ, ಅಂಬಾಭವಾನಿ ದೇವಸ್ಥಾನ ಕಮಿಟಿ ಅಧ್ಯಕ್ಷ ರವಿಶಂಕರ್, ಉಪಾಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ್ ರೆಡ್ಡಿ, ಕಾರ್ಯದರ್ಶಿ ಬ್ರಹ್ಮಾನಂದ ಸಾವಳಗಿ, ಸಹ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಾಳಿ, ಖಜಾಂಚಿ ವಿನೋದ್, ಸಹ ಖಜಾಂಚಿ ಸಂತೋಷ್ ಹಾದಿಮನಿ, ಸದಸ್ಯರುಗಳಾದ ರಾಜಶೇಖರ್ ಪಾಟೀಲ್, ಹರ್ಷವರ್ಧನ್ ಗುಗಳೆ, ಚನ್ನಬಸಪ್ಪ ಜಗನ್ನಾಥ್, ರವಿ ಅಂಬಲಗಿ, ರವಿ ಬಾಲರಾಮ್, ಶಿವರಾಯ್ ಮುಲ್ಗೆ ಸೇರಿದಂತೆ ದೇವಸ್ಥಾನದ ಭಕ್ತಾದಿಗಳು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನನ್ನನ್ನು ಬೋಗಸ್ ಬಿಲ್ಗಳ ಮೇಲೆ ಸಹಿ ಮಾಡು ಎಂದು ಒತ್ತಡ ಹೇರುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಧರ್ ಪಾಟೀಲ್ ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕುಂಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಮತಿ ಮೇನಕಾ ಜಾಧವ್ ಅವರು 20 ಚೆಕ್ಗಳನ್ನು ನೀಡಿ ಮೂಲ ಬಿಲ್ಗಳಿಲ್ಲದೆ ಸಹಿ ಮಾಡಿ ಎನ್ನುತ್ತಿದ್ದಾರೆ. ಕಾನೂನು ಬಾಹಿರವಾಗಿ ನಾನು ಯಾವುದೇ ಕೆಲಸಗಳನ್ನು ಮಾಡುವುದಿಲ್ಲ ಎಂದು ನಾನು ಹೇಳಿದರೂ ಸಹ ನನ್ನ ಮೇಲೆ ಒತ್ತಡವನ್ನು ಹೇರುತ್ತಿದ್ದಾರೆ. ಈ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ನಾನು ಕಾನೂನು ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ನಮಸ್ಕಾರ ಸರ್, ನಾನು ಶ್ರೀಧರ್ ಪಾಟೀಲ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕುಂಸಿ. ಏನಿಲ್ಲ, ಇವತ್ತಿಂದು ವಿಷಯ ಏನಪ್ಪ ಅಂತಂದರೆ, ಒಳ್ಳೆಯ ಗ್ರಾಮ ಒಳ್ಳೆಯದಾಗಿ ಗ್ರಾಮಗಳು ಅಭಿವೃದ್ಧಿ ಆಗಬೇಕಾದ್ರೆ ಮೇನ್ ಅಧಿಕಾರಿಗಳು ಮತ್ತು ಅಲ್ಲಿರುವಂಥ ಏನು ನಾಯಕರು ಎಲ್ಲ ಒಳ್ಳೇದು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ PDO ಅವರು ದುರ್ನಡತೆ ಅಂತಂದರೆ ಯಾವ ಲೇಟಾಗಿ ಬರೋದು ಮತ್ತು ನಮ್ಮ ಮೇಲೆ ಅಪವಾದ ಹಾಕೋದು, ಅಧ್ಯಕ್ಷರು ಬೋಗಾ ಚೆಕ್ ಬರಿ ಅಂತಾರೆ ಅಂತ ಹೇಳಿ ಅಪವಾದ ಹಾಕೋದು. ಏನೇ ಅಪವಾದ ಮಾಡ್ಲಿಕ್ಕೆ ನಾವೇನು ಬೇಡಮಲ್ಲ, ಅದು ಪ್ರೂಫ್ ಇರಬೇಕು. ಪ್ರೂಫ್ ಇದ್ದು ಮಾಡಿದ್ರೆ ಅದಕ್ಕೊಂದು ಬೆಲೆ ಇರ್ತದೆ. ಮೊನ್ನೆ 7ನೇ ತಿಂಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆವರಣದಲ್ಲಿ ಅಧ್ಯಕ್ಷರು ಬೋಗಸ್ ಚೆಕ್ ಬರಿ ಅಂತಾರೆ ಅಂತೇಳಿ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ರು. ಆ ಸುಳ್ಳು ಆರೋಪ ನನಗೆ ಮನಸ್ಸಿಗೆ ಭಾಳ ನೋವಾಯಿತು. ಯಾಕಪ್ಪ ಅಂತಂದರೆ ನಾನು ಮಾಡಿರುವಂಥ ಕೆಲಸ ಇಡೀ ರಾಷ್ಟ್ರನೇ ನೋಡಿದೆ. ಒಂದು ಸಣ್ಣ ಪಂಚಾಯಿತಿ, ನಾನು ಸಣ್ಣವರು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದೀನಿ. ಇಡೀ ಕರ್ನಾಟಕದಲ್ಲಿ ಮೊದಲನೇ ಊರು 24 ಗಂಟೆ ನೀರು ಕೊಡುವಂಥ ಕೆಲಸ ನಾನು ಮಾಡಿದ್ದೀನಿ. ನಮ್ಮ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂಡ್ ಅವರ ಸಹಾಯದಿಂದ ಒಳ್ಳೆ ಕೆಲಸ ಮಾಡಿದ್ದೀವಿ. ಈಗೇನು ಅವ್ರೇನು ಹೇಳ್ಯಾರ, ನನಗೆ ಬೋಗಸ್ ಚೆಕ್ ಬರಿ ಅಂತ ಹೇಳಿ ಸುಳ್ಳು ಆಪಾದನೆ ಮಾಡ್ಯಾರ. ಅವರು ಪ್ರೂಫ್ ಇಟ್ಕೊಂಡು ಮಾಡೋದಿತ್ತು, ನನಗೇನು ಆಗ್ತಿದ್ದಿಲ್ಲ. ಪ್ರೂಫೇ ಇಲ್ಲ ಅವ್ರ ಹತ್ರ. ಈಗ ನಾನು ಪ್ರೂಫ್ ಇಟ್ಕೊಂಡು ಬಂದೀನಿ. ನೋಡೀಗ ಈ ಚೆಕ್ಗಳು ನನಗೆ ಬೋಗಸ್ ಬರಿ ಅಂತ ಹೇಳ್ತಾರೆ. ಇದಕ್ಕೆ GST ಬಿಲ್ ಇಲ್ಲ ಮತ್ತು ಇನ್ನಿತರ ಯಾವುದೇ ಬಿಲ್ ಇಲ್ಲ. ಮತ್ತು ಹಿಂಗಾದ್ರೆ ಯಾರು ಸುಳ್ಳು ಯಾರು ಸಕ್ಕರೆ? ಫಸ್ಟ್ ನಾನು ಅವ್ರು ಏನಾರೇ ಹೇಳಿದ್ರೆ ಏನಂತಾರೆ, ನಮ್ಮ ತಂದೆಯವರು ರಾಧಾಕೃಷ್ಣ ಸರ್ ಅವರಿಗೆ ನಮ್ಮ ತಂದೆಯವರಿಗೆ ಗೆಲ್ಲಿಸ್ಯಾರ, MP ಅವರಿಗೆ. ನಮ್ಮ ಕೈದಾಗೆ ಅದಾರ ಅವರು. ನಾವು ಹೇಳಿದ್ದು ನಮ್ಮ ತಂದೆಯವರು ಹೇಳಿದ್ದು ಅವರು ಕೇಳ್ತಾರೆ. ನಾನು ಎಲ್ಲಿಗೂ ಅಳಿಗಾಡ್ಸೋದಾಗಲ್ಲ ನನಗೆ ಅಂತ ಹೇಳ್ತಾರೆ ಅವರು. ಆರೋಪ ಮಾಡೋಕ್ಕೆ ಏನು ಕಾರಣ ರೀ? ಯಾಕೆ ನಿಮ್ಮ ಮೇಲೆ ಏನು ಹಿಂಗೆ ನೋಡ್ರಿ, ಇವು ಇಂಥವು ಚೆಕ್ ಬರಿ ಅಂತ ಹೇಳ್ತಾರೆ ಅವ್ರು. ಬರೀ ಇಂಥವು ಚೆಕ್ ಬರ್ಕೊಡ್ರಿ ಅಂತ ಹೇಳ್ತಾರೆ. ನಾನು ಅಂಥ ಚೆಕ್ ಬರ್ಕೊಡ್ಲಕ್ಕೆ ಬಂದಿಲ್ಲ. ನನಗೇನು ಎದ್ರೂ ಕಡಿಮೆ ಇಲ್ಲ, ನನಗೆ ರೊಕ್ಕದ ಕಡಿಮೆ ಇಲ್ಲ, ಏನಿಲ್ಲ. ನಾನು ಹೊಲ ಅದ, ಮನೆ ಅದ, ರೊಕ್ಕ ಅವ, ಎಲ್ಲ ಅವ. ನನಗೆ ಕಡಿಮೆ. ನಾನು ಊರಾಗ ಜನರಿಗೆ ನಾನು ಒಳ್ಳೆ ಊರನ್ನ ಜನರಿಗೆ ಒಳ್ಳೇದು ಮಾಡಬೇಕು, ಬಡ ಮಕ್ಕಳು ಶಿಕ್ಷಣ ಕಲಿಬೇಕು, ಅಂಥದ್ದು ಒಂದು ಒಳ್ಳೆ ವಿಚಾರಗಳು ಇಟ್ಕೊಂಡು ನಾನು ಗ್ರಾಮ ಪಂಚಾಯತಿಗೆ ಎಲೆಕ್ಷನ್ ನಿಂತೀನಿ. ಒಳ್ಳೆ ಕೆಲಸ ಮಾಡಿ ನಾನು ಹೋಗ್ಬೇಕಂತ ನಾನು ಆಸೆ ಅದ. ಅದಕ್ಕೆ ಇವರು ಅಡ್ಗಲ್ ಹಾಕ್ತಾರೆ. ಇಂಥವ್ರಿಗೆ ನಾನು ಯಾವಾಗಲೂ ನಾನು ದೇವರೇ ಮೆಚ್ಚಲ್ಲ, ನಾವು ಮೆಚ್ಚೋದು ಬಿಡ್ರಿ, ಇಂಥವ್ರಿಗೆ ದೇವ್ರು ಮೆಚ್ಚಲ್ಲ. ಹಾಗಾಗಿ ನಮ್ಮ ಶಾಸಕರಾದ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆದ ಶ್ರೀ ಪ್ರಿಯಾಂಕಾ ಖರ್ಗೆ ಸರ್ ಅವರಿಗೆ ನಾನು ಮನವಿ ಮಾಡ್ಕೋತೀನಿ. ಇಂಥ ಒಂದು ಭ್ರಷ್ಟ ಅಧಿಕಾರಿ ಇದ್ದರೆ ನಿಮ್ಮ ಹೆಸರಿಗೂ ಕಳಂಕ ಬರುತ್ತೆ. ನಿಮ್ಮ ಮಾವರಾದ ರಾಧಾಕೃಷ್ಣ ಸರ್ ಅವರಿಗೂ ಈ ತಂದೆಯವರಾದಂಥ ವಿಠಲ್ ಜಾಧವ್ ಸರ್ ಅವರು ಗೆಲ್ಸ್ಯಾರಂತ ಅಹಮ್ಮದಾಗ ಅವರು ಇದು ಮಾಡ್ಲತ್ತಾರ. ನಿಂಬಲ್ಲಿ ಬಂದು ನಿಮ್ಮ ಹೆಸರು ಹೇಳಿ ನಾವು ಎಲ್ಲಿ ಇರ್ತೇವೆ ಅಲ್ಲಿಂದ ಯಾರಿಗೂ ಕಿತ್ತಿಸೋದಾಗಲ್ಲ.
ಅಂತ ಆ ಧೈರ್ಯದಿಂದ ನಿಮ್ದು ಇದರಿಂದ ಹೇಳ್ತಾರೆ. ನೀವು ಹಂಗೆ ಇಲ್ಲ, ಬಟ್ ನಿಮ್ಮದು ಹೆಸರು ಏನಂತಾರೆ ಆರೋಪ, ನಿಮ್ಮದು ಹೆಸರು ಸುಳ್ಳು ಇದು ತೊಗೊಳತ್ತಾರ, ಯೂಸ್ ತೊಗೊಳತ್ತಾರ. ಹಾಗಾಗಿ ಇಂಥವ್ರಿಗೆ ನೀವು ಇಮಿಡಿಯೇಟ್ಲಿ ಸಿ ಇ ಅವ್ರು, ನಮ್ಮ ಕಲಬುರಗಿ ಸಿ ಇ ಅವ್ರಿಗೆ ನೀವು ಫೋನ್ ಮಾಡಿ ಅದ್ರ ಮುಖಾಂತರ ಅವ್ರಿಗೆ ಇಮಿಡಿಯೇಟ್ಲಿ ಇಲ್ಲಿಂದ ಅಮಾನತು ಮಾಡಿ ಒಳ್ಳೆ ನಮ್ಮ ಗ್ರಾಮ ಪಂಚಾಯತಿಗೆ ಒಳ್ಳೆಯ ಅಭಿವೃದ್ಧಿ ಅಧಿಕಾರಿಗಳು ಕರೆಸಿ ಈ ತನಿಖೆನೂ ಮಾಡಬೇಕು. ಇದು ತನಿಖೆ ಬಿಡಬಾರ್ದು. ಇದು GST ಬಿಲ್ ಇಲ್ಲ, ಏನಿಲ್ಲ. ನೋಡ್ರಿ, ಇನ್ನೊಂದು ಇವರು ಅಡಕಗಳು ಬರ್ಕೊಡ್ತಾರೆ, ನಿವೇದನ ಬರ್ಕೊಡ್ತಾರೆ. ಇದಕ್ಕೆ ಅಡಕಗಳಿಲ್ಲ, ಏನಿಲ್ಲ. ನೋಡ್ರಿ, ಅವ್ರು ಬರ್ಕೊಟ್ಟಿವೆ ಇವು ಬೇಕಲ್ರಿ, ಅಡಕಗಳು ಬೇಕಲ್ರಿ. ಕಾನೂನು ಹೋರಾಟನ ಇದು ಎಲ್ಲ ನಾನು ಸಂಬಂಧಪಟ್ಟ ಇಲಾಖೆದವ್ರಿಗೂ ಕೊಡ್ತೀನಿ, ಮತ್ತು ಲೋಕಾಯುಕ್ತರಿಗೂ ಕೊಡ್ತೀನಿ. ಮತ್ತು ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಕಾನೂನಿನ ಪ್ರಕಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಸರಾ ಹಬ್ಬದ ಪ್ರಯುಕ್ತ ಯಲ್ಲಮ್ಮ ದೇವಸ್ಥಾನದಲ್ಲಿ ಅದ್ಧೂರಿ ಪೂಜೆ. ಕಂಬಾರ ಸಮಾಜದ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ವ್ಯಕ್ತಿ ಕ್ಷಮೆಗೆ ಆಗ್ರಹ. ಗಂಜ್ ಕಾಲೋನಿಯಲ್ಲಿ 2ನೇ ದಿನದ ದಸರಾ ದರ್ಬಾರ್. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.